ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಿಷ್ಯನ ಪ್ರಶ್ನೆ: ಕೂಟಸ್ಥ ಮತ್ತು ಆಭಾಸನ ಪ್ರತೀತಿಯಲ್ಲಿ ಕ್ರಮ ಇದೆಯೋ ಇಲ್ಲವೋ ಅಂತ 116ನೇ ದೋಹಾದಲ್ಲಿ ಗುರುಗಳು ಉತ್ತರಿಸ್ತಾ ಇದ್ದಾರೆ. ಆ ರೀತಿ ಆಭಾಸ ಮೊದಲು ಕೂಟಸ್ಥ ನಂತರ ಅಥವಾ ಕೂಟಸ್ಥ ಮೊದಲು ಆಭಾಸ ನಂತರ ಅಂತ ಕ್ರಮ ಇಲ್ಲ. ಇಬ್ಬರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರೆ. ಆಭಾಸ ಕೂಟಸ್ಥನಿಂದ ಪ್ರಕಾಶಿಸಲ್ಪಡ್ತಾನೆ, ಕೂಟಸ್ಥ ಸ್ವಯಂ ಪ್ರಕಾಶ ಇದ್ದಾನೆ, ಆಭಾಸ ಕೂಟಸ್ಥನಿಗೆ ವಿಷಯವಾಗಿದ್ದಾನೆ ಅಂಥೇಳಿ. ಈಗ ತರಂಗ 4 197ನೇ ವಿಷಯಾಂಕ ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಪ್ರಮಾಣ, ಇನ್ನೊಂದು ಪ್ರಮ ಅಂದ್ರೂ ಒಂದೇ, ಪ್ರಮಾಜ್ಞಾನ ಅಂದ್ರೂ ಒಂದೇ. ಈ ಪ್ರಮಾಜ್ಞಾನ ಪ್ರಮಾಣ, ಮೊದಲು ಪ್ರಮಾಣ ಎಂದರೇನು ಅನ್ನೋದು ಗಟ್ಟಿಯಾಗಿ ತಿಳ್ಕೋಬೇಕು. ವಿಶ್ವ ಎಲ್ಲ ಪಂಚಮಹಾಭೂತಗಳಿಂದಾಗ್ಯದ. ಆ ಪಂಚಮಹಾಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಪೃಥ್ವಿ ಒಳಗ ಏನದ? ಜಲದೊಳಗೆ ಏನದ? ಅಗ್ನಿ ಒಳಗೆ ಏನದ? ವಾಯುವಿನೊಳಗೆ ಏನದ? ಆಕಾಶದೊಳಗೆ ಏನೇನದ ಹೇಳ್ಬೇಕು ನೀವು. ಆಕಾಶದಾಗ ಏನದ ರೀ? ಆಕಾಶದಾಗ ಶಬ್ದ ಅದ, ಶಬ್ದ ವಿಷಯ ಅದ. ಮತ್ತ ವಾಯುವಿನೊಳಗ ಸ್ಪರ್ಶ ವಿಷಯ ಐತಿ, ಅಗ್ನಿ ಒಳಗ ರೂಪ ವಿಷಯ ಐತಿ, ಜಲದೊಳಗ ರಸ ವಿಷಯ ಐತಿ, ಭೂಮಿ ಒಳಗ ಗಂಧ ವಿಷಯ ಐತಿ. ಆಕಾಶದೊಳಗ ಶಬ್ದ ಅದ, ವಾಯುವಿನೊಳಗ ಸ್ಪರ್ಶ ಒಂದೇ ಅದ. ಸ್ಪರ್ಶ ಮತ್ತು ಶಬ್ದ, ಶಬ್ದ ಮತ್ತು ಸ್ಪರ್ಶ ಎರಡದವ. ವಾಯುವಿನೊಳಗ ಶಬ್ದ ಮತ್ತು ಸ್ಪರ್ಶ ಎರಡದವ. ಆಕಾಶದಾಗ ಶಬ್ದ ಒಂದೇ ಅದ. ಮುಂದೆ ಅಗ್ನಿ ಒಳಗ ಶಬ್ದ, ಸ್ಪರ್ಶ, ರೂಪ, ಮೂರು ವಿಷಯಗಳದಾವ. ಮುಂದೆ ಜಲದೊಳಗ ಶಬ್ದ, ಸ್ಪರ್ಶ, ರೂಪ, ರಸ 4 ಅದಾವಲ್ಲಿ. ಮತ್ತೆ ಪೃಥ್ವಿ ಒಳಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಅದಾವ. ಹೀಗಾಗಿ 5 ವಿಷಯಗಳು 5 ಭೂತಗಳಲ್ಲಿದ್ದರೂ ಕೂಡ ಯಾವ್ಯಾವುದರಲ್ಲಿ ಏನೇನದಾವ ಅನ್ನೋದು ಈ ರೀತಿ ತಿಳ್ಕೋಬೇಕು. ಅದ್ರಾಗ ಪೃಥ್ವಿ ಅಂತ ಏನದಲ್ಲ, ಇದ್ರೊಳಗೆ ಎಲ್ಲ 5 ಭೂತಗಳದಾವ. 5 ಭೂತಗಳು. ಈ ಜ್ಞಾನಗಳ ಅದರೊಳಗೇನು ವಿಷಯಗಳೇನದಾವಲ್ಲ ಅದನ್ನು ಗ್ರಹಣ ಮಾಡುವುದಕ್ಕ, ಬ್ರಹ್ಮಾಂಡದೊಳಗಿನ ವಿಷಯಗಳನ್ನು ಗ್ರಹಣ ಮಾಡುವುದಕ್ಕೆ ಪಿಂಡಾಂಡದೊಳಗ ಜ್ಞಾನೇಂದ್ರಿಯಗಳದಾವ. ಆ ಜ್ಞಾನೇಂದ್ರಿಯಗಳು ಏನ್ ಮಾಡ್ತಾವ? ಕಣ್ಣು ರೂಪವನ್ನ, ಏನು ರೂಪ ಅದ ಅಂತ ತಿಳ್ಕೊತವಲ್ಲ, ಅದು ನೇತ್ರದ ಪ್ರಮಾಜ್ಞಾನ. ನೇತ್ರದಿಂದ ರೂಪವುಳ್ಳ ವಸ್ತುವು ನೇತ್ರಕ್ಕೆ ವಿಷಯವಾಗುತ್ತದೆ, ನೇತ್ರಕ್ಕೆ ಜ್ಞಾನವಾಗುತ್ತದೆ. ಆದ್ದರಿಂದ ನೇತ್ರವೇ ಪ್ರಮಾಣ. ರೂಪವುಳ್ಳ ವಸ್ತುವನ್ನು ನೋಡಿ ನೀವೇನು ಜ್ಞಾನ ಮಾಡ್ಕೋತಿರಲ್ಲ, ಅದಕ್ಕೆ ನಿಮ್ಮ ನೇತ್ರವೇ ಪ್ರಮಾಣ. ಶಬ್ದ ಜ್ಞಾನಕ್ಕೆ ಶ್ರೋತ್ರವೇ ಪ್ರಮಾಣ, ಶಬ್ದ ಕೇಳಬೇಕಾದ್ರೆ ಶ್ರೋತ್ರ. ಸ್ಪರ್ಶ ಜ್ಞಾನಕ್ಕೆ ತ್ವಗೇಂದ್ರಿಯ, ಚರ್ಮವೇ ಪ್ರಮಾಣ. ಮತ್ತೆ ರಸನ ಜ್ಞಾನಕ್ಕೆ, ನಾಲಿಗೆ ರುಚಿ ಜ್ಞಾನಕ್ಕೆ ಜಿಹ್ವೆಯೇ ಪ್ರಮಾಣ. ಮತ್ತೆ ಗಂಧದ ಜ್ಞಾನಕ್ಕೆ ನಾಸಿಕವೇ ಪ್ರಮಾಣ, ಮೂಗೇ ಪ್ರಮಾಣ. ಈ ರೀತಿ ತಿಳ್ಕೊಂಡ್ರೆ ಇದೇನಾಯ್ತು? ಪ್ರಮಾಣ ಎಂದರೇನು ಅಂತ ಗೊತ್ತಾಯ್ತು. ಪ್ರಮಾಣ ಎಂದರೇನು?
ಪಕ್ಕ ಗೊತ್ತೈತ್ರ? ಪಂಚ ಜ್ಞಾನೇಂದ್ರಿಯಗಳಿಗೆ ಏನು ಜ್ಞಾನ ಆಗ್ತಾವಲ್ಲ, ಆ ಜ್ಞಾನಕ್ಕ ಪ್ರಮಾಣಗಳ್ಯಾವ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳೇ. ಆ ಪ್ರಮಾಣಗಳ ಮೂಲಕ ನಿಮಗ ಜ್ಞಾನ ಆಗ್ತದೆ. ಯಾವುದು ಜ್ಞಾನ ಆಗ್ತದ ಅದಕ್ಕೆ ಪ್ರಮಾಜ್ಞಾನ ಅಂತಾರೆ. ಎದರ ಮೂಲಕ ಆಗ್ತದ, ಯಾವ ಸಾಧನೆಯ ಮೂಲಕ ಆಗ್ತದ ಅಂತಂದ್ರೆ ಇಂದ್ರಿಯಗಳ ಮೂಲಕ ಆಗ್ತದೆ. ಇಂದ್ರಿಯನೇ ಸಾಧನಗಳಲ್ಲಿ. ಏನಾದ್ರು ಒಂದು ಸಾಧನ ಬೇಕಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂತಂದ್ರ ಒಂದ್ ಯಾವ್ದಾರ ಗಾಡಿ ಕೂತ್ ಹೋಗ್ತೀವಲ್ಲ, ಗಾಡಿನೇ ಸಾಧನ. ಹಂಗ ಬ್ರಹ್ಮಾಂಡದೊಳಗಿರುವ ವಿಷಯ ಈ ಒಳಗಿರುವ ಆಭಾಸ ಜೀವನಿಗೆ ಅದು ಗೊತ್ತಾಗಬೇಕು ಅಂತಂದ್ರೆ ಅವನು ಎದರಿಂದ ತಿಳ್ಕೊತಾನಂದ್ರ ಈ ಇಂದ್ರಿಯಗಳ ಮೂಲಕ ತಿಳ್ಕೊತಾನ, ಜಡ ವಸ್ತುಗಳ ಜ್ಞಾನ. ಈಗ ಪ್ರಮಾಣ ಅಂದ್ರೆ ಏನು ಅಂತ ಏನಾರ ಡೌಟ್ ಇದ್ರೆ ಕೇಳ್ರಿ, ಡೌಟ್ ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಯಾರ್ದು ಗುಡು ಸೌಂಡ್ ಬರ್ಲಕ್ಕತ್ತದ? ಪ್ರಮಾಣಗಳಂದ್ರೆ ಏನಂತ ಡೌಟ್, ಏನಾರ ಡೌಟ್ ಅದ? ಹೆಂಗ್ ಬರ್ಕೋಬೇಕದು? ರೂಪದ ಜ್ಞಾನಕ್ಕೆ ನೇತ್ರವೇ ಪ್ರಮಾಣ, ಶಬ್ದದ ಜ್ಞಾನಕ್ಕೆ ಶ್ರೋತ್ರವೇ ಪ್ರಮಾಣ, ಸ್ಪರ್ಶದ ಜ್ಞಾನಕ್ಕೆ ತ್ವಚೆಯೇ ಪ್ರಮಾಣ, ರಸನದ ಜ್ಞಾನಕ್ಕೆ ಜಿಹ್ವೆಯೇ ಪ್ರಮಾಣ, ಮತ್ತೆ ಗಂಧದ ಜ್ಞಾನಕ್ಕೆ ನಾಸಿಕವೇ ಪ್ರಮಾಣ. ಇಷ್ಟು ಬರ್ಕೊಂಡ್ರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದ ಪ್ರಮಾಣ ಅಂದ್ರೆ ಏನಂತ. ಮತ್ ಪ್ರಮಾಣ ಅಂದ್ರೆ ಗಾಬರಿ ಆಗಬಾರ್ದು, ಅದಕ್ಕೆ ಹೇಳೋದು. ರಸನದ ಜ್ಞಾನ ಅಂದ್ರೆ ಏನದು? ಎಂತ ಜ್ಞಾನ? ಪ್ರಮಾಜ್ಞಾನ. ಶಬ್ದದ ಜ್ಞಾನ ಪ್ರಮಾಜ್ಞಾನ, ಸ್ಪರ್ಶದ ಜ್ಞಾನ ಪ್ರಮಾಜ್ಞಾನ, ರೂಪದ ಜ್ಞಾನ ಪ್ರಮಾಜ್ಞಾನ. ಆ ಪ್ರಮಾಜ್ಞಾನಕ್ಕೆ ಪ್ರಮಾಣ ಯಾವುದು ಅಪ್ಪ ಅಂದ್ರೆ ಜ್ಞಾನೇಂದ್ರಿಯಗಳು. ಏನು ಡೌಟ್ ಅದ ಇದ್ರೆ? ಪ್ರಮಾಜ್ಞಾನಗಳು ಯಾವುವು, ಪ್ರಮಾಣಗಳು ಯಾವುವು? ಒಂದು ಕಡೆ 5 ಪ್ರಮಾಜ್ಞಾನಗಳು ಬರ್ಕೋಬೇಕು. ಶಬ್ದಜ್ಞಾನ, ರೂಪಜ್ಞಾನ, ಶಬ್ದಜ್ಞಾನ, ಸ್ಪರ್ಶಜ್ಞಾನ, ರೂಪಜ್ಞಾನ, ರಸನಜ್ಞಾನ, ಗಂಧಜ್ಞಾನ ಒಂದು ಕಡೆ ಬರ್ಕೋಬೇಕು. ಅದರ ಮುಂದೆ ಏನ್ ಮಾಡ್ಬೇಕು? ಅವು ಪ್ರಮಾಜ್ಞಾನಗಳು. ಆ ಪ್ರಮಾಜ್ಞಾನಕ್ಕೆ ಪ್ರಮಾಣಗಳು ಯಾವುವು ಅಂತಂದ್ರ ಅದ್ರ ಮುಂದೆ ಅವಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಗಳು ಬರ್ಕೋಬೇಕು. ಅವು ಪ್ರಮಾಣಗಳು. ಒಂದು ಕಡೆ ಪ್ರಮಾಜ್ಞಾನದ ಲೀಸ್ಟ್ ಬರ್ಕೊಳ್ರಿ, ಒಂದು ಕಡೆ ಪ್ರಮಾಣಗಳ ಲೀಸ್ಟ್ ಬರ್ಕೊಳ್ರಿ. ಬರ್ಕೊಂಡು ಒಬ್ಬರೇ ಬಾಯಿ ತೆಗೆದು ಹೇಳ್ರಿ ಯಾವ ಜ್ಞಾನಕ್ಕೆ ಯಾವುದು ಪ್ರಮಾಣ ಅಂತ. ಗಪ್ಪ ಕೂತರೆ ನಾವು ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ರೂಪದ ಜ್ಞಾನಕ್ಕೆ ನೇತ್ರವೇ ಪ್ರಮಾಣ, ರಸಜ್ಞಾನಕ್ಕೆ ಜಿಹ್ವೆಯೇ ಪ್ರಮಾಣ, ಶಬ್ದದ ಜ್ಞಾನಕ್ಕೆ ಶ್ರೋತ್ರವೇ ಪ್ರಮಾಣ, ಸ್ಪರ್ಶದ ಜ್ಞಾನಕ್ಕೆ ತ್ವಚವೇ ಪ್ರಮಾಣ, ಗಂಧದ ಜ್ಞಾನಕ್ಕೆ ಘ್ರಾಣವೇ ಪ್ರಮಾಣ. ಘ್ರಾಣೇಂದ್ರಿಯ, ಘ್ರಾಣ ಬೇರೆ, ಘ್ರಾಣೇಂದ್ರಿಯ ಬೇರೆ. ಘ್ರಾಣ ಅಂದ್ರೆ ವಾಸನೆ. ಘ್ರಾಣೇಂದ್ರಿಯ ಪ್ರಮಾಣ, ನಾಸಿಕವೇ ಪ್ರಮಾಣ. ನಾಸಿಕ, ಜಿಹ್ವೆ, ತ್ವಚ, ಶ್ರೋತ್ರ, ನೇತ್ರ. ಇದು ಒಂದು ರೀತಿ ಪಂಡಿತರು ಬಳಸೋ ಶಬ್ದವು. ನಾವು ಭೂಮಿ, ನೀರ, ಬೆಂಕಿ, ಗಾಳಿ, ಆಕಾಶ ನಾವು ಬಳಸೋದು. ಈ ಪ್ರಮಾಜ್ಞಾನಗಳು ಯಾವ್ಯಾವು? ಪ್ರಮಾಜ್ಞಾನ ಯಾವುವು? ಇಬ್ರು ಜಗಳ ಆಗೈತ್ರ?
ಒಬ್ಬರು ಹೇಳ್ರಿ ಏನ್ ಹೇಳಕತ್ತೀರಿ ತಿಳಿಯವಲ್ಲ. ಪ್ರಮಾಜ್ಞಾನಗಳು ಸ್ಪರ್ಶ ಶಬ್ದ ರೂಪ ರಸಗಂಧರಿ ಪ್ರಮಾಣಗಳು ತ್ವಚ ಶ್ರೋತ್ರ ನೇತ್ರ ಜಿಹ್ವೆ ನಾಸಿಕ. ಪ್ರಮಾಜ್ಞಾನಗಳು ಗೊತ್ತಾಯ್ತು. ಈಗ ನೆಕ್ಸ್ಟ್ ಅಂದ್ರೆ ಏನು, ಪ್ರಮಾಜ್ಞಾನ ಅಂದ್ರೆ ಏನು ಅಂತಂದ್ರೆ, ಈಗ ಸದ್ಯ ನಡೆದಿರ್ಬೇಕದು. ಈಗ ಸದ್ಯ ನಾಲಿಗೆ ಮೇಲೆ ಕಲ್ಲು ಸಕ್ಕರೆ ಇತ್ತು ಅಂತಂದ್ರೆ ಮಾತ್ರ ಇದು ಕಲ್ಲು ಸಕ್ರಿ ಅಂತ ನಿಮಗೇನು ಜ್ಞಾನ ಆಗ್ತದಲ್ಲ, ಅದು ಪ್ರಮಾಜ್ಞಾನ. ಹಿಂದೆಂದೋ ಮಠದಾಗ ಹೋಗಿದ್ದೆವು, ಗುರುಗಳು ಕಲ್ಲು ಸಕ್ರಿ ಕೊಟ್ಟಿದ್ರು, ಅದು ತಿಂದಿದ್ದೆ, ಅದು ರುಚಿ ಇತ್ತು ಅಂತೇಳಿ ನೀವು ಏನಾರ ಅಂದ್ರಿ ಅಂದ್ರೆ ಅದು ಪ್ರಮಾಜ್ಞಾನ ಅಲ್ಲ. ಅದು ಎಂಥ ಜ್ಞಾನ? ಅದು ಸ್ಮೃತಿ ಜ್ಞಾನ. ಅದಕ್ಕ ಏನ್ ಹೇಳ್ತಾರ, 1ನೇ ಪಾಯಿಂಟು, ಪ್ರಮಾಜ್ಞಾನ ಅಂತಂದ್ರೆ ಪ್ರಮಾಣಗಳಿಂದ ಉಂಟಾದದ್ದು. ಹೌದಾ? ಪ್ರಮಾಣಗಳಿಂದ ಉಂಟಾದ ಜ್ಞಾನ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನದ, ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಅದು ಹಿಂದೆಂದಿಂದರೆ ಜ್ಞಾನ ಅಲ್ಲದು. ಈಗ ಸದ್ಯ ನಿಮಗೆ ಕಿವಿ ಕೇಳಿಸ್ತಿರ್ಬೇಕದು. ಈಗ ಸದ್ಯ ನಿಮ್ಮ ಚರ್ಮದ ಸ್ಪರ್ಶದಲ್ಲಿರ್ಬೇಕು, ಸದ್ಯ ನಿಮ್ಮ ನಾಲಿಗೆ ಮೇಲೆ ರುಚಿ ಇರಬೇಕು, ಈಗ ಸದ್ಯ ನಡೆದಿರ್ಬೇಕದು ಲೈವ್. ಅದಕ್ಕೆ ಪ್ರಮಾಜ್ಞಾನ ಅಂತಾರೆ. ಲೈವ್ ಅಂತೀರ ಇಲ್ಲ? ಏನಾರ ಕ್ರಿಕೆಟ್ ಆಗಿ ತೋರಿಸ್ತಾರಲ್ಲ, ಲೈವ್ ನೋಡ್ಬೇಕಂತ ಹೇಳಿ, ಅಲ್ಲೇನ್ ನಡೆದು ಅದೇ ಈಗ ನಡೆದದ್ದು. ಈಗ ನಾವು ಹೇಳಕತ್ತದ್ದು ನೀವು ಕೇಳಕತ್ತದ್ದು ಇದು ಪ್ರಮಾಜ್ಞಾನ. ಇದು ಮುಗಿದ ಮೇಲೆ ರೆಕಾರ್ಡಿಂಗ್ ಮಾಡಿ ಹಾಕ್ತೀವಲ್ಲ, ಅದು ಕೇಳಿದ್ದು ಸ್ಮೃತಿ ಜ್ಞಾನ. ಅಷ್ಟೇ. ಸದ್ಯ ನಡೆದದ್ದು ಲೈವ್ ಅಂತಿರಲ್ಲ, ಅದೇ ಪ್ರಮಾಜ್ಞಾನ. ಲೈವ್ ಅಂತಂದ್ರೆ ಪ್ರಮಾಜ್ಞಾನ. ರೆಕಾರ್ಡೆಡ್ ಇತ್ತಂತಂದ್ರೆ ಸ್ಮೃತಿ ಜ್ಞಾನ. ಇಷ್ಟು ತಿಳ್ಕೋರಿ. ಸತ್ಯ ತಿಳಿತಾ. ಈಗ ಲೈವ್ ಅಂದ್ರೆ ನಿಮಗೆ ಇಂಗ್ಲಿಷ್ನಾಗ ಹೇಳಿದ್ರೆ ಚಂದ ಹೇಳ್ತು, ಕನ್ನಡದಾಗ ಹೇಳಿದ್ರೆ ತಿಳಿಯಲ್ಲ. ಅದಕ್ಕೆ ಜ್ಞಾನದ ಎಷ್ಟು ಪ್ರಕಾರ ಅದಾವ ಅಂತಂದ್ರೆ, ಪ್ರಮಾಜ್ಞಾನ, ಭ್ರಮಜ್ಞಾನ, ಸಂಶಯ ಜ್ಞಾನ, ನಿಶ್ಚಯ ಜ್ಞಾನ, ಸ್ಮೃತಿ ಜ್ಞಾನ, ಹಿಂಗೆಲ್ಲ ಅದಾವ. ಅದರೊಳಗ ಸ್ಮೃತಿ ಜ್ಞಾನದೊಳಗೆ ಏನದಾವ, 2 ತರ ಅದಾವ. ಒಂದು ಯಥಾರ್ಥ ಸ್ಮೃತಿ ಜ್ಞಾನ, ಇನ್ನ ಒಂದು ಅಯಥಾರ್ಥ ಸ್ಮೃತಿ ಜ್ಞಾನ. ಇವೆಲ್ಲ ಮುಂದೆ ಡೀಟೇಲ್ ಆಗಿ ಹೇಳ್ತಾರ, ಸುಮ್ ಕೇಳ್ಕೋತೋರಿ. 6 ಪ್ರಮಾಣಗಳಿಂದ ಉಂಟಾಗುವ 6 ಜ್ಞಾನಗಳು, ಇವಕ್ಕೇನಂತಾರೆ ಪ್ರಮಾಣಜನ್ಯ ಜ್ಞಾನಗಳು. ಇದು ಪಾಯಿಂಟ್ ನಂಬರ್ 1. ಹೌದ್ರ? ಈ 6 ಪ್ರಮಾಣಗಳಿಂದ ಉಂಟಾಗುವ ಜ್ಞಾನ, ಇದು 6 ಜ್ಞಾನಗಳೇನು ಉಂಟಾಗ್ತಾವಲ್ಲ, ಇವು ಪ್ರಮಾಣಜನ್ಯ ಜ್ಞಾನಗಳು. ಮತ್ತ ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತಿರಬೇಕು. ಅದು ಏನು ಅರ್ಥ ಉಂಟು ಮಾಡ್ತದ ಅದು ಬಾಧೆಗೊಳ್ಳಬಾರದು. ಅಂತ ಜ್ಞಾನಕ್ಕೆ ಪ್ರಮಾಜ್ಞಾನ ಎನ್ನುತ್ತಾರೆ. ಸ್ಮೃತಿಯಿಂದ ಭಿನ್ನವಿರಬೇಕು. ಇವೆಲ್ಲ ಪಾಯಿಂಟ್ಸು. ಮತ್ತು ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಬಾಧಿತ ಅಂದ್ರೆ ಸುಳ್ಳಾಗುವುದು, ಅಬಾಧಿತ ಅಂದ್ರೆ ಸುಳ್ಳಾಗಬಾರದು, ಸುಳ್ಳು ಅನಿಸಬಾರದು. ನೀವು ಈ ಕಲ್ಲು ಸಕ್ಕರೆ ತಿಂದದ್ದು ಖರೇನೆ ಈಗ ತಿಂದಿದ್ರಿ ಅಂತಂದ್ರೆ ಯಾರಿಂದಲೂ ಯಾವುದರಿಂದಲೂ ಸುಳ್ಳು ಮಾಡಕ್ ಬರಂಗಿಲ್ಲ. ಹಂಗದ ಅಬಾಧಿತ ಇರಬೇಕು. ಮತ್ತೆ 6 ಪ್ರಮಾಣಗಳು ಬೇರೆ, ಇವು ಜ್ಞಾನೇಂದ್ರಿಯದ ಪ್ರಮಾಣಗಳು ಬೇರೆ. ನೋಡ್ರಿ ಹೆಂಗದ ಪ್ರಮಾಜ್ಞಾನ. 6 ಪ್ರಮಾಣಗಳಿಂದ 6 ಜ್ಞಾನ ಯಾವ್ಯಾವು? ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ, ಮತ್ತೆ
ಉಪಮಾನ ಉಪಮಾನ ಅನ್ಬೇಕು. ಉಪಮಾ ಅಲ್ಲ. ಅಗಳ ಗೌರಮ್ಮ ಅವರು ಉಪಮ ಅನ್ಲಕತ್ತಿದ್ರು. ಉಪಮಾನ ಅಥವಾ ಉಪಮೇಯ. ಉಪಮಾ ಹೇಳ್ಯಾರ ಅಂದ್ರ ನಮಗ ಉಪಮಾ ಹೇಳ್ಯಾರ ಅಂತಂದ್ರ ನಮ್ ಕಾಲೇಜ್ನಾಗ ಏನಾರ ಫಂಕ್ಷನ್ಗೆ ಕ್ಯಾಂಟೀನ್ಲಿಂದ ಉಪ್ಪಿಟ್ಟು ತರಿಸ್ತಿದ್ರ ಅಂದ್ರ ಉಪಮಾ ಹೇಳ್ಯಾರ ಅಂತಾರ. ಉಪಮೇಯ ಅಥವಾ ಉಪಮಾನ ತಿದ್ದುಪಡಿ ಮಾಡ್ಕೋಬೇಕಲ್ಲ. ಪ್ರಿಂಟ್ ಈಗ ಅದಕ್ಕೆ ಉಪಮೇಯ ಅಂತಾರೆ ಮಾಡ್ರಿ, ಉಪಮಾನ ಅಂತಾರೆ ಮಾಡ್ರಿ. ಅದ್ರಾಗ ಬುಕ್ನಾಗ ಪ್ರಿಂಟ್ ಏನಾರ ಹೆಚ್ಚು ಕಡಿಮೆ ಆಗಿರ್ತಾವ, ಸರಿ ಮಾಡ್ಕೋಬೇಕು. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ ಮತ್ತೆ ಅರ್ಥಾಪತ್ತಿ ಮತ್ತೆ ಅನುಪಲಬ್ಧಿ. ಇದನ್ನು ಏನದ ಪ್ರಮಾಜ್ಞಾನನೇ. ಮತ್ತು ಪಂಚ ಜ್ಞಾನೇಂದ್ರಿಯಗಳ ಉಂಟಾಗ ಜ್ಞಾನ ಅದು ವಿಷಯ ಜ್ಞಾನ, ಅದನ್ನು ಪ್ರಮಾಜ್ಞಾನನೇ. ಆದರೆ ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು, ಮತ್ತೆ ಅಬಾಧಿತವಾಗಿರಬೇಕು. ಸುಳ್ಳನಂಗಿರಬಾರ್ದು, ಯಾರು ಸುಳ್ಳು ಮಾಡ್ಲಕ್ ಬರಬಾರ್ದು ಅಂತ ಜ್ಞಾನ ಇರ್ಬೇಕದು. ಸುಳ್ಳಾಗಬಾರ್ದು. ಅಬಾಧಿತ ಮತ್ತ ಸ್ಮೃತಿ ಜ್ಞಾನದಿಂದ ಭಿನ್ನ. ಇನ್ನ ಮುಂದೆ ಡೀಟೇಲ್ ಹೇಳ್ತಾರೆ. ಈಗ ಸದ್ಯ ಇಂಟ್ರೊಡಕ್ಷನ್ ಕೊಡ್ಲಕತ್ತಾರೆ, ಸ್ವಲ್ಪ ಹಚ್ಚಿ ಕೊಡ್ಲಕತ್ತಾರೆ. ಇನ್ನ ಮುಂದೆ ಬಹಳ ಪ್ರಮಾಣದಾಗ ಬೆಳೆದದು. ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುತ್ತದೆ. ರಜ್ಜುವಿನೊಳಗೆ ಸರ್ಪದ ಜ್ಞಾನ ಆಗ್ತದ. ಅದು ರಜ್ಜುವಿನ ಜ್ಞಾನ ಏನದ? ಪ್ರಮಾಜ್ಞಾನ ಅದ. ಸರ್ಪದ ಜ್ಞಾನ ಭ್ರಮಜ್ಞಾನ ಅದ. ಅದು ಬಾಧಿತ ಅದ. ಅದು ಅದಕ್ಕೆ ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುತ್ತದೆ. ಸರ್ಪವು ಬಾಧಿತ ಇದೆ. ಅಬಾಧಿತ ಇದೆಯೋ ಬಾಧಿತ ಇದೆಯೋ ಅಂದ್ರೆ ಬಾಧಿತವಾಗಿದೆ. ರಜ್ಜುವಿನ ಜ್ಞಾನವಾದ ಕ್ಷಣನೇ ಸರ್ಪ ಬಾಧಿತವಾಗುತ್ತದೆ. ಯಾವ ವಿಷಯವು ಬಾಧಿತವಾಗುವುದಿಲ್ಲವೋ ಅಂದ್ರೆ ಅಬಾಧಿತವಿರುತ್ತದೆ ಮತ್ತು ಸ್ಮೃತಿಯಿಂದ ಭಿನ್ನವಿರಬೇಕು. ಅದು ಪ್ರಮಾ ಎಂದು ಹೇಳಲ್ಪಡುತ್ತದೆ. ಏನೇನು ಪಾಯಿಂಟ್ಗಳು ನೋಡ್ರಿ. 6 ಪ್ರಮಾಣಗಳಿಂದ ಉಂಟಾಗುವ 6 ಪ್ರಕಾರದ ಜ್ಞಾನಗಳು. ಪ್ರತ್ಯಕ್ಷ, ಅನುಮಾನಾದಿ 6 ಪ್ರಮಾಣಗಳಿಂದ ಉಂಟಾಗುವ ಜ್ಞಾನ ಅದು ಪ್ರಮಾಜ್ಞಾನ. ಮತ್ತೆ ಈಗ ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪ್ರಮಾಜ್ಞಾನ ಆ ಒಂದು ಪಂಚ ಜ್ಞಾನೇಂದ್ರಿಯಗಳೆಂಬ ಪ್ರಮಾಣಗಳಿಂದ ಉಂಟಾಗುವ ಜ್ಞಾನ. ಮತ್ತೆ 3ನೇ ಪಾಯಿಂಟ್ ಏನ್ ಹೇಳ್ಯಾರ? ಅಬಾಧಿತವಾಗಿರ್ಬೇಕು. ಅದು ಇಲ್ಲದಂಗ ಆಗ್ಬಾರ್ದು. ಹಾವು ಹಗ್ಗದ ಜ್ಞಾನ ಆದ ಕೂಡಲೇ ಹಾವು ಹೋಗ್ಬಿಡ್ತದಲ್ಲ, ಅದು ಬಾಧಿತ ಜ್ಞಾನ. ಅದು ಪ್ರಮಾಜ್ಞಾನ ಹೆಂಗಿರ್ತದ ಅಂದ್ರೆ ಅಬಾಧಿತ ಇರ್ತದ. ಮತ್ ಇನ್ನೊಂದು ಏನ್ ಹೇಳ್ಯಾರ? ಅಬಾಧಿತ ಅರ್ಥ ಕೊಡಬೇಕು, ಮತ್ತೆ ಸ್ಮೃತಿಯಿಂದ ಭಿನ್ನವಾಗಿರ್ಬೇಕು. ಅದು ಎಂದಿಂದೋ ತಗೊಂಡು ಇಲ್ಲಿ ಹೇಳಬಾರದು. ಪ್ರಮಾಜ್ಞಾನ ಅಲ್ಲ, ಸ್ಮೃತಿ ಜ್ಞಾನ. ಅದು ತಿಳಿತ್ರ ಏನೇನಂತ? ಪಂಚ ಜ್ಞಾನೇಂದ್ರಿಯಗಳಿಂದ ಉಂಟಾಗುವ ವಿಷಯ ಜ್ಞಾನನೂ ಪ್ರಮಾಜ್ಞಾನ. ಮತ್ತೆ 6 ಪ್ರಮಾಣಗಳಿಂದ ಉಂಟಾಗುವ 6 ಪ್ರಕಾರದ ಜ್ಞಾನಗಳು ಪ್ರಮಾಜ್ಞಾನ. ಅವಕ್ಕೇನು ಪ್ರಮಾಣಜನ್ಯ ಜ್ಞಾನಗಳು ಅಂತಾರೆ. ಮತ್ತ ಅವು ಹೆಂಗಿರ್ಬೇಕು? ಅಬಾಧಿತವಾಗಿರ್ಬೇಕು. ಮತ್ತೆ ಹೆಂಗಿರ್ಬೇಕು? ಸ್ಮೃತಿಯಿಂದ ಭಿನ್ನವಾಗಿರಬೇಕು. ಸ್ಮೃತಿಯಿಂದ ಭಿನ್ನ, ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರ್ಬೇಕು. ಹೇಳ್ರಿ ಇವು 4 ಪಾಯಿಂಟ್ಸು. ಪ್ರಮಾ ಎಂದರೇನು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಉಂಟಾಗುವ, ಯಾರದಿರ ಇಲ್ಲ, ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅಂದ್ರೆ ಪ್ರಮಾಣಗಳ ಮೂಲಕ
ಉಂಟಾಗುವ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಉಂಟಾಗುವ ಶಬ್ದ ಸ್ಪರ್ಶಾದಿ ವಿಷಯ ಜ್ಞಾನ ಅದೇನದ ಪ್ರಮಾಜ್ಞಾನ. ಏನ್ ಬರ್ಕೊಂಡ್ರಿ? ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಉಂಟಾಗುವ ಶಬ್ದ ಸ್ಪರ್ಶಾದಿ ಜ್ಞಾನಕ್ಕೆ ಪ್ರಮಾಜ್ಞಾನವೆನ್ನುತ್ತಾರೆ. ವಿಷಯ ಜ್ಞಾನಗಳಿಗೆ ಪ್ರಮಾಜ್ಞಾನವೆನ್ನುತ್ತಾರೆ. ಒಂದನೇದು. ಎರಡನೇದ್ದೇನದ? ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಂದ ಉಂಟಾಗುವ ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಂದ ಉಂಟಾಗುವ 6 ಪ್ರಕಾರದ ಜ್ಞಾನಗಳನ್ನು ಕೂಡ ಇವಕ್ಕೇನಂತಾರೆ? ಪ್ರಮಾಣಜನ್ಯ ಜ್ಞಾನ ಅಥವಾ ಪ್ರಮಾಜ್ಞಾನ ಎನ್ನುತ್ತಾರೆ. ಆಯ್ತರ? ಪ್ರತ್ಯಕ್ಷಾದಿ 6 ಪ್ರಮಾಣಗಳಿಂದ ಉಂಟಾಗುವ 6 ಪ್ರಕಾರದ ಜ್ಞಾನಕ್ಕೆ ಜ್ಞಾನಗಳಿಗೆ ಪ್ರಮಾಜ್ಞಾನ ಮತ್ತು ಪ್ರಮಾಣಜನ್ಯ ಜ್ಞಾನ ಎನ್ನುತ್ತಾರೆ. ಇದು ಎರಡನೇ ಪಾಯಿಂಟ್. ಪ್ರಮಾಜ್ಞಾನ ಎಂದರೇನು ಅನ್ನೋದಕ್ಕೆ ಉತ್ತರ ಬರ್ಕೊಳಕತ್ತೀರಿ. ಮೂರನೇ ಪಾಯಿಂಟ್ ಏನದ? ಅದು ಲೈವ್ ಇರಬೇಕು, ರೆಕಾರ್ಡೆಡ್ ಅಲ್ಲ. ಅದಕ್ಕೇನಂತಾರೆ? ಅದು ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು. ಅಂದ್ರೆ ಲೈವ್ ಇರಬೇಕು, ರೆಕಾರ್ಡೆಡ್ ಅಲ್ಲ. ಹಿಂದಿಂದ ಯಾವಾಗಿದ್ದರೆ ಕತ್ತಿ ತಕೊಂಡು ಕುಂದ್ರೋದಿಲ್ಲ. ಈ ಸದ್ಯ ನಡೆದಿರ್ಬೇಕು. ಈಗ ಸತ್ಯ ಆದ ಜ್ಞಾನಕ್ಕೆ ಪ್ರಮಾಜ್ಞಾನವೆನ್ನುತ್ತಾರೆ. ಮುಂದೆ ಇನ್ನೂ ಒಂದು ಪಾಯಿಂಟ್ ಅದ, 4 ಪಾಯಿಂಟ್ ಅದಾವ. ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು ಮತ್ತು ಅಬಾಧಿತ ಅರ್ಥವನ್ನುಂಟು ಮಾಡುತ್ತಿರಬೇಕು, ಬಾಧಿತ ಅಲ್ಲ. ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಏನಾದ್ರು ಬರೀರಿ. ಅಬಾಧಿತ ಅರ್ಥವನ್ನು ವಿಷಯ ಮಾಡುತ್ತಿರಬೇಕು. ಅದಕ್ಕ ಏನ್ ಹಿಂಗಂದ್ರೆ ತಿಳಿಲಿಲ್ಲ ಅಂತಂದ್ರೆ ರಜ್ಜುವಿನಲ್ಲಿ ಸರ್ಪದ ಜ್ಞಾನ ಏನದಲ್ಲ, ರಜ್ಜುವಿನ ಜ್ಞಾನವಾಗುತ್ತಲೇ ಸರ್ಪದ ಜ್ಞಾನವು ಬಾಧಿತವಾಗುತ್ತದೆ. ಸರ್ಪದ ಜ್ಞಾನ ಬಾಧಿತ ಅರ್ಥ, ರಜ್ಜುವಿನ ಜ್ಞಾನ ಅಬಾಧಿತ ಅರ್ಥ. ರಜ್ಜುವಿನ ಜ್ಞಾನ ಪ್ರಮಾಜ್ಞಾನ, ಸರ್ಪದ ಜ್ಞಾನ ಭ್ರಮಜ್ಞಾನ. ಫ್ಯಾನ್ ಏನ್ರಿ ಅದು? ಯಾರು ಸಪ್ಪಳ ಬರ್ತಾರೆ? ಇವ್ರದೇ ಫ್ಯಾನ್ ಹಚ್ಚಾರ ನಾಗರತ್ನಮ್ಮ. ಫ್ಯಾನ್ ಬಂದ್ ಮಾಡ್ರಿ ಕಡೆ. ಏನಾಯ್ತು? ರಜ್ಜುವಿನ ಜ್ಞಾನ ಅಬಾಧಿತ, ಹಗ್ಗ ಸುಳ್ಳತ್ ಯಾರು ಅನ್ಲಕ್ ಬರಲ್ಲ. ಸರ್ಪದ ಜ್ಞಾನ ಬಾಧಿತ, ಸರ್ಪದ ಜ್ಞಾನ ಭ್ರಮಜ್ಞಾನ, ಹಗ್ಗದ ಜ್ಞಾನ ರಜ್ಜುವಿನ ಜ್ಞಾನ ಪ್ರಮಾಜ್ಞಾನ. 4 ಪಾಯಿಂಟ್ ಸ್ವಚ್ಛ ತಿಳಿತ್ರೆ. ಪಂಚ ಜ್ಞಾನೇಂದ್ರಿಯಗಳಿಂದ ಉಂಟಾಗುವ ಪಂಚ ವಿಷಯಗಳ ಜ್ಞಾನ ಮತ್ತು 6 ಪ್ರಕಾರದ ಪ್ರಮಾಣಗಳಿಂದ ಉಂಟಾಗುವ 6 ಪ್ರಕಾರದ ಜ್ಞಾನಗಳು. ಮತ್ತು ಅವು ಹೆಂಗಿರ್ಬೇಕಪ್ಪ ಲಕ್ಷಣ ಅಂತಂದ್ರ ಸ್ಮೃತಿ ಜ್ಞಾನದಿಂದ ಭಿನ್ನವಾಗಿರಬೇಕು,
ಅಬಾಧಿತ ಅರ್ಥವನ್ನ ಲಕ್ಷಣ ಮಾಡ್ತಿರ್ಬೇಕು, ವಿಷಯ ಮಾಡ್ತಿರ್ಬೇಕು. ಇಂಥ ಜ್ಞಾನಕ್ಕೆ ಪ್ರಮಾಜ್ಞಾನ ಎಂದು ಹೇಳಲ್ಪಡುತ್ತದೆ. ಯಾವುದು ಸ್ಮೃತಿ ಜ್ಞಾನವಿದೆಯೋ ಅದು ಪ್ರಮಾಜ್ಞಾನ ಅಲ್ಲ. ಕಾರಣ ಸ್ಮೃತಿ ಜ್ಞಾನವು ಪ್ರಮಾಣಜನ್ಯ ಅಲ್ಲ. ಸ್ಮೃತಿ ಜ್ಞಾನ ಪ್ರಮಾಣಜನ್ಯ ಏನ್ರಿ? ಏನ್ರಿ ಪ್ರತ್ಯಕ್ಷ ಪ್ರಮಾಣ ಅಂತವೇನಾರ ಅದಕ್ಕೆ ಬೇಕೇನು? ಯಾವ್ದಾರ ಇಂದ್ರಿಯಗಳಿಂದ ಆಗ್ತದೇನದು ಸ್ಮೃತಿ ಜ್ಞಾನ? ಕೂತಲ್ಲೇ ಆಗ್ತದಿಲ್ಲ ನೆನಪು. ಇನ್ನೇನ್ ಮಕ್ಕೋಬೇಕು, ನಿದ್ದೆ ಮಾಡ್ಬೇಕನ್ನೋ ಟೈಮ್ನೊಳಗೆ ಬಂದ್ಬಿಡ್ತದ ಯಾವ್ದಾರ ಒಂದು ಸ್ಮೃತಿ ಜ್ಞಾನ. ನಿದ್ದೆ ಹತ್ಲಾರ್ದಂಗೆ ಮಾಡಿಟ್ಬಿಡ್ತು. ಅದಕ್ಕೇನಂತಾರ? ಉದ್ಭೂತ ಜ್ಞಾನ ಅಂತಾರ. ಅದಕ್ಕೆ ಉದ್ಭೂತ. ಯಾವುದು ಸ್ಮೃತಿ ಜ್ಞಾನವಿದೆಯೋ ಅದು ಪ್ರಮಾಜ್ಞಾನ ಅಲ್ಲ. ಕಾರಣ ಸ್ಮೃತಿ ಜ್ಞಾನವು ಪ್ರಮಾಣಜನ್ಯ ಅಲ್ಲ, ಪ್ರಮಾಣದಿಂದ ಬಂದದ್ದಲ್ಲದು. ಸ್ಮೃತಿ ಜ್ಞಾನವು ಎದರಿಂದ ಬಂದದ? ಪ್ರಮಾಣಜನ್ಯ ಬೇರೆ, ಇದೇನದ? ಸಂಸ್ಕಾರಜನ್ಯ. ಇದೇ ಜನ್ಮದ ಪೂರ್ವ ಕಾಲದ ಸಂಸ್ಕಾರ ಇರಬಹುದು ಅಥವಾ ಪೂರ್ವ ಜನ್ಮದ ಸಂಸ್ಕಾರ ಇರಬಹುದು. ಅದಕ್ಕೆ ಪ್ರಮಾಣಜನ್ಯವಾಗಿತ್ತು ಅಂತಂದ್ರೆ ಪ್ರಮಾಜ್ಞಾನ. ಇದು ಸ್ಮೃತಿ ಜ್ಞಾನ ಏನದ? ಸಂಸ್ಕಾರಜನ್ಯ. ಇದು ಸ್ಮೃತಿ ಜ್ಞಾನದ ಲಕ್ಷಣ ಏನಪ್ಪ ಅಂದ್ರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ. ಸ್ಮೃತಿ ಜ್ಞಾನ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ. ಸ್ಮೃತಿ ಜ್ಞಾನ. ಯಾವ ಯಾವ ವಸ್ತುವನ್ನು ನೋಡಿ ಕೇಳಿ ಮುಟ್ಟಿ ಏನು ಅನುಭವವಾಗುತ್ತದಲ್ಲ ಅದು ಹಿಂದಾಗಿರ್ತದ. ಆ ಅನುಭವವು ನಮ್ಮ ಅಂತಃಕರಣದಲ್ಲಿ ಸಂಸ್ಕಾರವನ್ನು ಬಿಟ್ಟು ಹೋಗಿರುತ್ತದೆ. ನೀವು ಹಿಂದ ಏನೇನು ಅನುಭವಿಸಿರಿ ಭೋಗಗಳು, ಆ ಭೋಗಗಳು ಏನ್ ಮಾಡ್ಯಾವಪ್ಪ ಅಂತಂದ್ರೆ ನಿಮ್ಮೊಳಗ ಅನುಭವಗಳ ಸಂಸ್ಕಾರ ರೂಪದಲ್ಲಿ ನಿಮ್ಮೊಳಗೆ ಬಿಟ್ಟು ಹೋಗ್ತಾವ. ಅದೇ ವಾಸನೆಗಳು. ಆ ಸಂಸ್ಕಾರ ಏನಾಗ್ತದ? ಉದ್ಭೂತದಿಂದ ಜನ್ಯವಾದ ಜ್ಞಾನ. ಅಂತ ಸಂಸ್ಕಾರದ ಉದ್ಭೂತ ಅಂದ್ರೆ ಒಮ್ಮಿದೊಮ್ಮಿಗೆ ನೆನಪಾಗದು. ಉದ್ಭೂತ ಕಾರ್ಯೋನ್ಮುಖ ನೆನಪಾಗುವುದು, ಒಮ್ಮಿಂದೊಮ್ಮೆಲೆ ನೆನಪಾಗೋದು. ಅದಕ್ಕೇನು ಇಲ್ಲ, ಅಲ್ಲಿ ಪ್ರಮಾಣನೇ ಇಲ್ಲ. ಒಮ್ಮಿದೊಮ್ಮಿಗೆ ಏನ್ ಬೇಕಾದ್ರೆ ನೆನಪಾತ. ಏನ್ ಬೇಕಾದ್ರೆ ನೆನಪಾಕಿ ಏನಾದ್ರು ಮಾತಾಡ್ಕೊತ ಕೂತ್ರೆ ಸುತ್ತಮುತ್ತ ಮನೆಯವ್ರು ಏನಂತಾರ? ಈಗ ಯಾಕಂದ್ರೆ ನೆನಪಾಗ್ಯದ ಸುಮ್ಮಕ್ಕೋ ಅಂತಾರ, ಇಲ್ಲ ಬೈತಾರ. ಏನ್ ಬೇಕಾದ್ರೆ ನೆನಪು ಮಾಡ್ಕೊಂಡು ಕೂತ್ರೆ ಬೈತಾರ, ಸುಮ್ಬಿಡ್ತಾರ ಉದ್ಭೂತ ಜ್ಞಾನ ತಗೊಂಡು. ಹಿಂದೆಂದೋ ಸರ್ಕಸ್ಸಿನಲ್ಲಿ ಆನೆ ನೋಡಿದ್ದೀರಿ, ಈಗ ಅದರ ನೆನಪು ಆಗಿದೆ. ಅದು ಎಷ್ಟು ಎತ್ತರವಿತ್ತು ಅಂತ ಚಾಲು ಮಾಡಿಬಿಟ್ರಿ ಒಮ್ಮಿದೊಮ್ಮಿಗೆ. ಏನಪ್ಪಾ ಅಂತ ಕೇಳಿದ್ರೆ ಎಷ್ಟು ಎತ್ತರ ಇತ್ತು ಅನ್ಲಕತ್ರಿ, ಎಷ್ಟು ದೊಡ್ಡದಿತ್ತು ಇತ್ಯಾದಿ ಚಾಲು ಆಯ್ತು. ಈಗ ಕಣ್ಣ ಮುಂದೆ ಆನೆ ಇಲ್ಲವೇ ಇಲ್ಲ. ಪರಂತು ಸರ್ಕಸ್ಸಿನಲ್ಲಿ ಆನೆಯನ್ನು ನೋಡಿ ಅನುಭವವೇನು ಮಾಡಿತ್ತಲ್ಲ, ಆ ಅನುಭವವು ಆನೆಯ ಸಂಸ್ಕಾರವನ್ನು ಬಿಟ್ಟು ಹೋಗಿದೆ. ನಿಮ್ಮೊಳಗ ಸಂಸ್ಕಾರ ಬಿಟ್ಟು ಹೋಗ್ಯದ. ಸರ್ಕಸ್ ಹೋಗ್ಬಿಟ್ಟದ. ನಿಮ್ಮ ಊರನ್ ಸರ್ಕಸ್ ಇಲ್ಲ, ಆನೆ ಇಲ್ಲ, ಏನೂ ಇಲ್ಲ. ನಿಮ್ಮೊಳಗ ಆನೆ ತನ್ನ ಸಂಸ್ಕಾರ ಬಿಟ್ಟು ಹೋಗ್ಯದ. ಆ ಸಂಸ್ಕಾರ ಯಾವಾಗ ಉದ್ಭೂತವಾಗುತ್ತದೆಯೋ ಆಗ ಆನೆಯ ಸ್ಮೃತಿಯಾಗುತ್ತದೆ. ಕಣ್ಣ ಮುಂದೆ ಈಗ ಆನೆ ಇಲ್ಲ, ಆನೆಯ ಸ್ಮೃತಿ ಜ್ಞಾನವಾಗಿದೆ. ಅದು ಪ್ರಮಾ ಅಲ್ಲ.
ಏಕೆಂದರೆ ಯಾವುದು ಪ್ರಮಾಜ್ಞಾನವಿರುತ್ತದೆಯೋ ಅದು ಪ್ರಮಾತ ಅಂದ್ರೆ ಜೀವನ ಆಶ್ರಯದಲ್ಲಿ ಇರುತ್ತದೆ. ಯಾವುದು ಪ್ರಮಾಜ್ಞಾನ ಅಥವಾ ಜೀವನ ಆಶ್ರಯದಲ್ಲಿರುತ್ತದೆ ಮತ್ತು ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ, ಆ ಜೀವನ ಆಶ್ರಯದಲ್ಲಿ ಇಲ್ಲದು. ಯಾವ ಜ್ಞಾನವು ಪ್ರಮಾಣಜನ್ಯವಿರುತ್ತದೋ ಅದು ಪ್ರಮಾತದ ಆಶ್ರಯದಲ್ಲಿರುತ್ತದೆ. ಆದರೆ ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ. ಕಿಂತು ಅದು ಅದರ ಆಶ್ರಯದಾಗಿರುತ್ತದೆ ಅಂದ್ರೆ ಸಾಕ್ಷಿ ಆಶ್ರಯದಲ್ಲಿರುತ್ತದೆ ಅಂತ ಅಂಗೀಕಾರ ಮಾಡಿರುತ್ತಾರೆ. ಸಾಕ್ಷಿ ಕೂಟಸ್ಥನ ಆಶ್ರಯದಾಗಿರ್ತದದು, ನಿಮ್ಮ ಅಂತಃಕರಣದ ಆಶ್ರಯದಾಗಿರಲ್ಲದು. ಯಾವುದು? ಸ್ಮೃತಿ ಜ್ಞಾನ ಸಾಕ್ಷಿ ಆಶ್ರಯದಾಗಿರ್ತದೆ. ಸಾಕ್ಷಿನೇ ಡೈರೆಕ್ಟ್ ಅದಕ್ಕ ಸಪೋರ್ಟ್. ಸಂಸ್ಕಾರ ಇಲ್ಲಿ ಸ್ಮೃತಿ ಜ್ಞಾನ ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ, ಪರಂತು ಸಾಕ್ಷಿ ಆಶ್ರಯದಲ್ಲಿ ಇರುತ್ತದೆ. ಅದನ್ನು ಸಾಕ್ಷಿ ಭಾಷ್ಯ ಅಂತ ಕೂಡ ಕರೆಯುತ್ತಾರೆ. ಇಲ್ಲೇನು ಹೇಳಿದ್ರೆ ಮೊದಲು ತಿಳ್ಕೊರಿ, ಆಮೇಲೆ ಚರ್ಚೆ ಮಾಡೋಣ. ಆ ಸಂಸ್ಕಾರ ಏನದ ಸಾಕ್ಷಿಗೆ ಅದಕ್ಕೆ ಆಶ್ರಯ ಕೊಟ್ಟಿರ್ತದ, ಸಾಕ್ಷಿ ಆಶ್ರಯದಾಗಿರ್ತದ. ಆ ಸಾಕ್ಷಿ ಆಶ್ರಯದ ಇಟ್ಕೊಂಡು ಮುಂದೆ ಅದು ಏನ್ ಮಾಡ್ತದೆ ಹೇಳ್ತಾರೆ. ಇನ್ನ ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿರುವುದಿಲ್ಲ. ನಿಮ್ದು ಅಂತಃಕರಣ ಮನ ಬುದ್ಧಿ ಅವೇನದ ಅದ್ರಾಗ ಏನಿಲ್ಲ, ಕಿಂತು ಸಾಕ್ಷಿ ಆಶ್ರಯದಲ್ಲಿರುತ್ತದೆ ಎಂದು ಅಂಗೀಕಾರ ಮಾಡಿರುತ್ತಾರೆ. ಪರಂಪರೆಯಲ್ಲಿ ಒಂದು ನಿಯಮವಿದೆ. ಯಾವ ಪರಂಪರೆ? ವೇದಾಂತ ಸಿದ್ಧಾಂತದ ಪರಂಪರೆ. ಸ್ಮೃತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇರುವುದಿಲ್ಲ, ಪರಂತು ಸಾಕ್ಷಿ ಆಶ್ರಯದಲ್ಲಿ ಇರುತ್ತದೆ. ಅಂದ್ರೆ ಅದನ್ನು ಸಾಕ್ಷಿ ಭಾಷ್ಯ ಅಂತ ಕೂಡ ಕರೆಯುತ್ತಾರೆ. ಸಾಕ್ಷಿ ಭಾಷ್ಯ ಅಂದ್ರೆ ಸ್ಮೃತಿ ಜ್ಞಾನಕ್ಕಂತರ. ಅವಿದ್ಯಾವೃತ್ತಿಯ ದ್ವಾರ ಸಾಕ್ಷಿಯು ಯಾವುದನ್ನು ಪ್ರಕಾಶ ಮಾಡುವುದೋ ಅದನ್ನು ಸಾಕ್ಷಿ ಭಾಷೆ ಎನ್ನುತ್ತಾರೆ. ಈಗೇನಾಯ್ತು? ಅವಿದ್ಯೆಗೆ ಯಾವುದು ಆಶ್ರಯ ಕೊಟ್ಟದ? ಸಾಕ್ಷಿ ಕೊಟ್ಟದ. ಆ ಅವಿದ್ಯೆ ಏನ್ ಮಾಡ್ತದ? ಈ ಸಾಕ್ಷಿ ಭಾಷೆ ಮಾಡ್ತದ. ಉದಾಹರಣೆಗೆ ರಜ್ಜುವಿನಲ್ಲಿ ಸರ್ಪದ ಜ್ಞಾನವೇನಾಗುತ್ತದಲ್ಲ, ಆ ಸರ್ಪದ ಜ್ಞಾನವನ್ನು ಸಾಕ್ಷಿ ಭಾಷ್ಯ ಅಂತ ಒಪ್ಪಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಅದು ಅವಿದ್ಯಾವೃತ್ತಿಯ ಬೋಧಕವಾಗಿ ಸಾಕ್ಷಿ ಭಾಷ್ಯವು ಸರ್ಪವನ್ನು ಪ್ರಕಾಶ ಮಾಡುತ್ತದೆ. ಎರಡರಲ್ಲಿ ಒಂದು ವೃತ್ತಿ ಇರಲೇಬೇಕು. ಒಂದು ಅಂತಃಕರಣ ವೃತ್ತಿಯಾದರೆ ಇರಬೇಕು, ಇನ್ನೊಂದು ಅವಿದ್ಯಾ ವೃತ್ತಿಯಾದರೆ ಇರಬೇಕು. ವೃತ್ತಿ ಇಲ್ಲದೆ ಜ್ಞಾನ ಆಗುವುದೇ ಇಲ್ಲ. ಅಂತಃಕರಣ ವೃತ್ತಿಯು ಪ್ರಮಾಣಜನ್ಯವಿದ್ದಲ್ಲಿ, ಅಂತಃಕರಣ ವೃತ್ತಿಯು ಪ್ರಮಾಣಜನ್ಯ ಜ್ಞಾನವಿದ್ದಲ್ಲಿ ಇರುತ್ತದೆ. ಅಂತಃಕರಣ ವೃತ್ತಿಯಲ್ಲಿರ್ತದ, ಪ್ರಮಾಣಜನ್ಯ ಜ್ಞಾನ ಇದ್ದಲ್ಲಿರ್ತದೆ ಅಂತಃಕರಣ ವೃತ್ತಿ. ಆ ವೃತ್ತಿಯ ವಿಷಯ ಅಬಾಧಿತವಾಗಿರುತ್ತದೆ. ಈಗ ರಜ್ಜುವಿನ ಜ್ಞಾನವೂ ಆಗಿದೆ, ಸರ್ಪದ ಜ್ಞಾನವೂ ಆಗಿದೆ. ಭ್ರಾಂತಿ ಕಾಲದಲ್ಲಿ ಸರ್ಪದ ಜ್ಞಾನವಿದೆ, ಆ ಸರ್ಪದ ಜ್ಞಾನವೂ ಕೂಡ ಅವಿದ್ಯಾವೃತ್ತಿಯಿಂದಲೇ ಆಗಿದೆ. ವೃತ್ತಿ ಇಲ್ಲದೆ ಜ್ಞಾನವಾಗುವುದೇ ಇಲ್ಲ. ಸರ್ಪದ ಜ್ಞಾನಕ್ಕೆ ಅವಿದ್ಯಾವೃತ್ತಿ ಕಾರಣ. ಅವಿದ್ಯಾವೃತ್ತಿ ಇದ್ದಲ್ಲಿ ಆವರಣ ಭಂಗವಾಗುವುದಿಲ್ಲ. ಪ್ರಮಾಣಜನ್ಯವಿದ್ದರೆ ಆವರಣ ಭಂಗವಾಗುತ್ತದೆ. ಹಾವು ಹಾವು ಅಂತ ಹೆದರಿ ಚೀರಾಡಿದಿರಿ. ಯಾವಾಗ ಅಂದ್ರೆ ಯಾವಾಗ ದೀಪ ಬಂತು ಆವಾಗ ಹಾವು ಹೋಯಿತು. ಇದು ಹಗ್ಗವಿದೆ ಅಂತೀರಿ. ಹಗ್ಗದ ಜ್ಞಾನವು ಅಂತಃಕರಣ ವೃತ್ತಿಯ ಮೂಲಕ ಆಗಿದೆ. ಹಾವಿನ ಜ್ಞಾನವು ಅವಿದ್ಯಾವೃತ್ತಿಯ ಮೂಲಕ ಆಗಿದೆ. ಅವಿದ್ಯಾವೃತ್ತಿಯ ಮೂಲಕ ಆಗಿದ್ದು ಹಗ್ಗದ ಆವರಣ ಭಂಗವಾಗುವುದಿಲ್ಲ. ಯಾವಾಗ ಹಗ್ಗದ ಜ್ಞಾನವಾಗುತ್ತದೋ ಆವಾಗ ಆವರಣ ಭಂಗವಾಗುತ್ತದೆ. ಆಗ ಹಾವು ಬಾಧೆಗೊಳ್ಳುತ್ತದೆ. ಹಾವು ಅಜ್ಞಾನದ ಕಾರ್ಯವಾಗಿದೆ, ಹಾವು ಹಗ್ಗದ ಕಾರ್ಯವಾಗಿಲ್ಲ.
ಪ್ರಮಾಣಜನ್ಯವಾದ ಯಥಾರ್ಥವಾಗಿರತಕ್ಕಂಥ ಅಗ್ಗದ ಜ್ಞಾನವಾದಾಗ ಅವಿದ್ಯಾಜನ್ಯವಾದ ಅಯಥಾರ್ಥವಾಗಿರತಕ್ಕಂಥ ಹಾವು ಬಾಧೆಗೊಳ್ಳುತ್ತದೆ. ಅಲ್ಲಿ ಅಂತಃಕರಣ ವೃತ್ತಿ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿರುತ್ತದೆ. ಅಂತಃಕರಣ ವೃತ್ತಿಯ ಜ್ಞಾನ ಏನದ ಪ್ರಮಾತದ ಆಶ್ರಯದಲ್ಲಿರುತ್ತದೆ. ಅವಿದ್ಯಾ ವೃತ್ತಿಯ ಜ್ಞಾನಗಳು ಏನದವ ಸಾಕ್ಷಿಯ ಆಶ್ರಯದಲ್ಲಿರುತ್ತವೆ. ಆದ್ದರಿಂದ ಅಂತಃಕರಣ ವೃತ್ತಿಯ ಮೂಲಕ ಉಂಟಾಗಿ ಇರುವ ಜ್ಞಾನಕ್ಕೆ ಪ್ರಮಾತ ಭಾಷ್ಯ ಅಂತ ಕರೆಯುತ್ತಾರೆ. ಅವಿದ್ಯಾ ವೃತ್ತಿಯ ಮೂಲಕ ಉಂಟಾಗುವ ಜ್ಞಾನಕ್ಕೆ ಸಾಕ್ಷಿ ಭಾಷ್ಯ ಅಂತ ಕರೆಯುತ್ತಾರೆ. ಆ ಸಾಕ್ಷಿ ಭಾಷ್ಯ ಅಂದ್ರೆ ಸ್ಮೃತಿ ಜ್ಞಾನ. ಅದಕ್ಕೆ ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಕೂಡ ಸಾಕ್ಷಿಯ ಆಶ್ರಯವೆಂದು ಅಂಗೀಕಾರ ಮಾಡಿರುತ್ತಾರೆ. ಸಾಕ್ಷಿ ಆಶ್ರಿತ ಜ್ಞಾನಗಳು ಯಾವ್ಯಾವು ಅಂತಂದ್ರೆ, ಸಾಕ್ಷಿಯ ಆಶ್ರಿತದಲ್ಲಿ ಯಾವ್ಯಾವ ಜ್ಞಾನ ಇರ್ತಾವಪ್ಪ ಅಂದ್ರೆ ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ ಸಾಕ್ಷಿದಾಗಿರ್ತಾವಂತೀವು. ಪ್ರಮಾತದ ಆಶ್ರಯದಲ್ಲಿರೋವು ಸಾಕ್ಷಿ ಆಶ್ರಯದಲ್ಲಿರೋವು, ಪ್ರಮಾತದ ಆಶ್ರಯದಲ್ಲಿರೋವು. ಪ್ರಮಾತ ಅಂದ್ರೆ ಜೀವ, ಆಭಾಸ. ಗೊತ್ತಾಯ್ತಾ? ಜೀವ, ಆಭಾಸ. ಪ್ರಮಾತ ಅಂದ್ರ ಜೀವ, ಆಭಾಸ. ಇವನ ಆಶ್ರಯದಲ್ಲಿರೋವು ಯಾವು? ಪ್ರಮಾಜ್ಞಾನ ಒಂದೇ. ಜೀವನ ಆಶ್ರಯದಲ್ಲಿರೋದು ಪ್ರಮಾಜ್ಞಾನ. ಸಾಕ್ಷಿಯ ಆಶ್ರಿತದಲ್ಲಿರೋದು ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ ಮತ್ತೆ ಸ್ಮೃತಿ ಜ್ಞಾನ. ಬರ್ಕೊಳಕತ್ತೀರ ಏನು? ಮುಂದ ಸಂಶಯ ಜ್ಞಾನ ಅಂದ್ರೇನು ಮತ್ತೆ ಇವೆಲ್ಲ ಡೀಟೇಲ್ ಆಗಿ ಹೋಗ್ತಾವ. ಈಗ ಸದ್ಯ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಸಾಕ್ಷಿ ಆಶ್ರಯದಲ್ಲಿ ಅಂತಂದ್ರೆ ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಜ್ಞಾನ. ಸಾಕ್ಷಿ ಆಶ್ರಯದಲ್ಲಿ ಅಂತಂದ್ರೆ ಅವಿದ್ಯಾ ವೃತ್ತಿಯಿಂದ ಉಂಟಾಗದು, ಅವಿದ್ಯಾಜನ್ಯ. ಸಾಕ್ಷಿ ಆಶ್ರಿತ ಅವಿದ್ಯಾಜನ್ಯ ಜ್ಞಾನಗಳು ಯಾವ್ಯಾವು ಅಂತಂದ್ರೆ ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ. ಮತ್ತ ಪ್ರಮಾತ ಅಂದ್ರೆ ಜೀವ ಆಭಾಸನ ಆಶ್ರಿತದಲ್ಲಿರುವ ಜ್ಞಾನ ಯಾವುದಪ್ಪ ಅಂತಂದ್ರೆ ಅದು ಪ್ರಮಾಣಜನ್ಯ ಜ್ಞಾನ. ಪ್ರಮಾಣಜನ್ಯ ಜ್ಞಾನ ಯಾವುದಪ್ಪ ಅಂದ್ರೆ ಪ್ರಮಾಜ್ಞಾನ. ಈ ರೀತಿ ತಿಳ್ಕೋಬೇಕು. ಅದು ಯಾವುದೇ ಒಂದು ವಸ್ತು ತನ್ನ ಸಂಸ್ಕಾರವನ್ನು ಬಿಟ್ಟು ಹೋಗಿರ್ತದಲ್ಲ, ಆ ಸಂಸ್ಕಾರ ಎಲ್ಲಿ ಜಮಾ ಆಗ್ತದಂತಂದ್ರ ಎದ್ರಾಗಿರ್ತದದು? ಸಾಕ್ಷಿ ಒಳಗಿರ್ತದ. ಸಾಕ್ಷಿ ಒಳಗಿರ್ತದ. ಇಲ್ಲಿ ಏನ್ ಹೇಳೋಣ ತಿಳ್ಕೊಳ್ರಿ. ಇದರಿಂದ ಮುಂದೆ ಹೋಗೋದು ನಮಗ್ ಗೊತ್ತಿದ್ದದ್ದು ಹಿಂದೆ ತಿಳ್ಕೊಡೋದಲ್ಲ. ಈಗ ಸದ್ಯ ಏನ್ ಹೇಳ್ತಾರ, ಮುಂದೆ ಇದಕ್ಕೆ ಮತ್ತೆ ಏನೇನು ಕನೆಕ್ಷನ್ ಕೊಡ್ತಾರೆ ಎಲ್ಲ ತಿಳ್ಕೊತ ಹೋಗ್ಬೇಕು. ಸಂಸ್ಕಾರ ಸಾಕ್ಷಿ ಒಳಗ ಸಂಗ್ರಹ ಆಗಿ ಅವಿದ್ಯೆಯ ಮೂಲಕ ವ್ಯಕ್ತ ಆಗ್ತದೆ. ಅದು ಮೊದಲಿಂದ ನೆನಪುಗಳು ಅದ್ರಾಗ ಇರ್ತಾವಂತ ನನಗ ಗೊತ್ತು, ನಿಮ್ಗ ಗೊತ್ತು, ಎಲ್ಲರಿಗೂ ಗೊತ್ತು. ಇಲ್ಲಿ ತನಕ ಅಷ್ಟು ಗೊತ್ತದ. ಈಗ ಇವ್ರು ಏನ್ ಹೇಳಕತ್ತಾರ ಇಲ್ಲಿ ಅದನ್ನ ನಾವು ತಿಳ್ಕೊಬೇಕೀಗ. ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಅಂತ ಎರಡು ಭಾಷ್ಯಗಳು ಮಾಡ್ಲಕತ್ತಾರಲ್ಲ. ಆ ಪ್ರಮಾತ ಭಾಷ್ಯ ಅಂದ್ರೆ ಅಂತಃಕರಣದ ಮೂಲಕ ನಾವೇನು ಜೀವ ಅಂತ ಏನದಲ್ಲ ಅದರ್ಲಿಂತ ನಾವು ಈ ಜಗತ್ತಿನೊಳಗಿರೋ ವಸ್ತುಗಳನ್ನ ಏನ್ ತಿಳ್ಕೊತೀವಿ ಅದೆಲ್ಲ ಪ್ರಮಾತ ಭಾಷ್ಯ, ಪ್ರಮಾಣಜನ್ಯ ಭಾಷ್ಯ. ಈಗೇನದ ಅದನ್ನು ಬಿಟ್ಟು ಉಳಿದದ್ದು ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ ಏನೇನದಾವ ಇವೆಲ್ಲ ಸಾಕ್ಷಿಯ ಆಶ್ರಿತವಾದ ಅವಿದ್ಯಾಜನ್ಯ ಜ್ಞಾನಗಳಿವು ಅಂತೇಳಿ ಇಷ್ಟು ಹೇಳ್ಯಾರ. ಇಷ್ಟು ತಿಳ್ಕೊರಿ. ಮುಂದಿನ ನಮ್ಮ ತರ್ಕಗಳು ಆಮೇಲೆ ಇದ್ರೊಳಗೆ ಹೆಂಗ್ ಕ್ಲಿಯರ್ ಆಗ್ತಾವ ನೋಡೋಣ.
ಓಕೆನಾ? ಉದ್ಭೂತ ಒಮ್ಮೆದೊಮ್ಮೆಗೆ ನೆನಪಾಗೋದು. ಸಾಕ್ಷಿ ಒಳಗಿರ್ತಾವ, ಅವು ಅವಿದ್ಯೆಯಿಂದ ವ್ಯಕ್ತ ಆಗ್ತಾವ. ವೃತ್ತಿ, ಅವಿದ್ಯಾ ವೃತ್ತಿ ಮತ್ತು ಪ್ರಮಾಣಗಳು. ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ಅಂತ ಎರಡದವ. ಅಂತಃಕರಣ ವೃತ್ತಿಯಿಂದ ಉಂಟಾಗದು ಪ್ರಮಾಜ್ಞಾನ, ಅವಿದ್ಯಾ ವೃತ್ತಿಯಿಂದ ಉಂಟಾಗದು ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನ. ಉದ್ಭೂತ ಜ್ಞಾನ ಅಂತಂದ್ರೆ ಒಮ್ಮಿದೊಮ್ಮಿಗೆ ನೆನಪಾಗದು. ಉದ್ಭೂತ ಜ್ಞಾನ ಕಾರ್ಯೋನ್ಮುಖವಾಗುವುದು, ನೆನಪಾಗುವುದು, ಒಮ್ಮಿಂದೊಮ್ಮಿಲೇ ನೆನಪಾಗುವುದು. ಸ್ಮೃತಿ ಜ್ಞಾನದ ಲಕ್ಷಣ ಅದು. ಸ್ಮೃತಿ ಜ್ಞಾನದ ಲಕ್ಷಣ ಏನಪ್ಪಾ ಅಂದ್ರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯಂ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಜ್ಞಾನಂ. ಸ್ಮೃತಿ ಜ್ಞಾನ ಅಂದ್ರೆ ಉದ್ಭೂತ ಸಂಸ್ಕಾರ ಜನ್ಯ ಮಾತ್ರ ಜನ್ಯಂ, ಜನ್ಯ ಜ್ಞಾನಂ. ಏನ್ ಹೇಳ್ತಾರೆ ಕೇಳ್ಕೊತ ಹೋಗೋದು ಮುಂದೆ. ಮೊದಲೆಲ್ಲ ಗೊತ್ತಿದ್ದೇ ಅದ ನಿಮಗೆ, ಇದ್ರಾಗ ಏನೂ ಹೊಸದಿಲ್ಲ. ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ ಮೊದಲು ಹೇಳಿದ್ದೆ ಅದ. ಒಂದು ಅಂತಃಕರಣ ವೃತ್ತಿ, ಒಂದು ಅವಿದ್ಯಾ ವೃತ್ತಿ ಅಂತದ. ಅಂತಃಕರಣ ವೃತ್ತಿ ಆವರಣ ಭಂಗ ಆಗೋದ್ರ ಮೂಲಕ ಉಂಟಾಗ ಜ್ಞಾನಕ್ಕ, ಅಂತಃಕರಣ ವೃತ್ತಿಯಿಂದ ಉಂಟಾಗೋದಕ್ಕ ಪ್ರಮಾಣಜನ್ಯ ಅಂತಾರ. ಮತ್ತೆ ಪ್ರಮಾಜ್ಞಾನ ಅಂತಾರ, ಪ್ರಮಾಣಜನ್ಯ ಜ್ಞಾನ ಅಂತಾರ. ಅಲ್ಲಿ ಆವರಣ ಭಂಗ ಆಗಲಿಲ್ಲ ಅಂತಂದ್ರೆ ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಸ್ಮೃತಿ ಜ್ಞಾನಗಳು ಇವೆಲ್ಲ ಆಗ್ತವ. ಎಲ್ಲೋ ಎಂದೋ ಹಿಂದೆ ಹಾವು ನೋಡಿದ್ದು ನೆನಪು ಅಲ್ಲಿ ಆಗಿ ಅದು ಹಾವು ಅಂತ ತಿಳ್ಕೊತೀವಿ. ಅದು ಸಂಶಯ ಜ್ಞಾನ ಅಂತಂದ್ರ ಎರಡು ರೀತಿ ಡೌಟ್ ಬಂದು ಅದು ಹೌದೋ ಅಲ್ಲೋ, ಇದು ಹೌದೋ ಅಲ್ಲೋ ಅನ್ನೋ ಸಂಶಯ ಜ್ಞಾನ. ಇದೆಲ್ಲ ಡಿಟೇಲ್ ಹೇಳ್ಕೊತ ಹೋಗ್ತಾರ ಮುಂದೆ ಬರ್ತದೇನ. ಈಗ ಸದ್ಯಕ್ಕೆ ಟೈಮ್ ಆಗ್ತದ, ಇಷ್ಟೇ ತಿಳ್ಕೊರಿ. ಮತ್ತೆ ಉಳಿದದ್ದು ಮುಂದೆ ಹೋಗೋಣ. ಅದು ಒಂದು ಸಂಶಯ ಹಂಗೆ ಇಟ್ಕೊಂಡಿರ್ರಿ. ಏನ್ ಡೌಟ್ ಅದು? ಸಂಸ್ಕಾರಗಳು ಎದ್ರಾಗ ಬಿಡ್ತದ ಅಂತ ಹೇಳ್ತಾರೆ ಇಲ್ಲಿ. ಸಾಕ್ಷಿನೇ ಆಶ್ರಯ ಈ ಸಂಸ್ಕಾರಗಳಿಗೆ. ಯಾವದಕ್ಕ? ಸ್ಮೃತಿ ಜ್ಞಾನಕ್ಕ. ಇಲ್ಲಿ ಹೇಳ್ತಾ ಇರೋದು, ಈಗ ಸದ್ಯ ಹೇಳ್ತಾ ಇರೋದು ನಾವೇನ್ ತಿಳ್ಕೊಂಡಿವಿ? ಸಂಸ್ಕಾರದ ಆನಿ ಸರ್ಕಸ್ನಾಗ ನೋಡಿದ್ದು ನಮ್ಮ ಚಿತ್ತದೊಳಗ ಅದ್ರ ಬಗ್ಗೆ ನೆನಪಿರ್ತದ. ನಾವು ಮನ, ಬುದ್ಧಿ, ಚಿತ್ತ ಅಂತ ಹೇಳಿ ಅದ್ರದ್ದೇನ 4 ಗುಣಗಳೇನದಾವಲ್ಲ ಅಂತಃಕರಣದ, ಅದ್ರೊಳಗೆ ಒಂದು ಗುಣದಾಗ ಸಂಗ್ರಹ ಆಗ್ಯದ ಅಂತದ. ಇದೊಂದು ಸಂಶಯ ಇಟ್ಟಿರೋದು ಹಂಗೆ ಪೆಂಡಿಂಗ್. ಇದು ಮುಗಿದ ಮೇಲೆ ಡೌಟ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಮತ್ತೆ ನಾವು ತಗೊಂಡು ಗುದ್ದಾಡ್ಬಿಡ್ತೀವಿ. ಸೂಕ್ಷ್ಮ ನೋಡ್ಬೇಕು ಅದೇನದ ಹೆಂಗದ ಗೊತ್ತಾಗ್ತದೆ. ಇದು ಮುಗಿಯೋದ್ರಿಗೆ ಅದೆಲ್ಲ ಗೊತ್ತಾಗ್ತದೆ, ಎಲ್ಲ ಟಚ್ ಮಾಡ್ತಾರ ಅವ್ರು. ಈಗ ಸದ್ಯ ಸ್ಪಷ್ಟ ಮಾಡ್ತಾರ. ಅಷ್ಟೊತ್ತಿಗೆ ನಮ್ಮ ಡೌಟ್ ಎಲ್ಲ ಹೋಗ್ಬಿಡ್ತು, ಎಲ್ಲ ತಿಳಿತು ತಾನೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ.